ನಮಸ್ಕಾರ. ಸಮಸ್ತ ಹಿಂದೂ ಬಾಂಧವರಿಗೆ ಗುರುಪೂರ್ಣಿಮೆಯ ಹಾರ್ದಿಕ ಸ್ವಾಗತ. ಬಾಂಧವರೇ, ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಆಷಾಢ ಶುದ್ಧ ಪೂರ್ಣಿಮೆ ಗುರುಪೂರ್ಣಿಮೆಯನ್ನ ಇದೇ ಬರುವ ಜುಲೈ 10ರಂದು ಸಾಯಂಕಾಲ 5 ಗಂಟೆಗೆ ಬೆಂಗಳೂರಿನ ಬಸವೇಶ್ವರ ನಗರದ ಗಂಗಮ್ಮ ತಿಮ್ಮಯ್ಯ ಕನ್ವೆನ್ಷನ್ ಹಾಲ್ ನಲ್ಲಿ ಆಯೋಜನೆ ಮಾಡಲಾಗಿದೆ. ತಾವೆಲ್ಲರೂ ಇದರಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಬೇಕೆಂದು ಕಳಕಳಿ ವಿನಂತಿ. ಗುರುಪೂರ್ಣಿಮೆ ಅಂತ ಹೇಳಿದ್ರೆ ಪೃಥ್ವಿಯಲ್ಲಿ 1000ಕ್ಕೂ ಅಧಿಕ ಪ್ರಮಾಣದಲ್ಲಿ ಗುರುತತ್ವ ಇರುವಂತಹ ದಿನ ಇದೆ. ಪ್ರತಿಯೊಬ್ಬ ಶಿಷ್ಯ ಗುರುಗಳಿಗೆ ಕೃತಜ್ಞತೆ ವ್ಯಕ್ತ ಮಾಡುವಂತಹ ವಿಶೇಷವಾದಂತಹ ಪವಿತ್ರವಾದ ದಿನ ಇದೆ. ಭಾರತದ ಇತಿಹಾಸದಲ್ಲಿ ಧರ್ಮ ಮತ್ತು ರಾಷ್ಟ್ರದ ಮೇಲೆ ಸಂಕಟ ಬಂದಾಗ ಧರ್ಮ ರಕ್ಷಣೆಯ ಮಹಾನ್ ಕಾರ್ಯವನ್ನ ಗುರು ಶಿಷ್ಯ ಪರಂಪರೆ ಮಾಡಿದೆ. ಕರ್ನಾಟಕದಲ್ಲಿ ಧರ್ಮ ಸಂಕಟದಲ್ಲಿದ್ದಾಗ ವಿದ್ಯಾರಣ್ಯ ಸ್ವಾಮಿಗಳು ಹಕ್ಕಬುಕ್ಕರ ಮೂಲಕ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಮಹಾರಾಷ್ಟ್ರದಲ್ಲಿ ಸಮರ್ಥ ರಾಮದಾಸರು ಛತ್ರಪತಿ ಶಿವಾಜಿ ಮಹಾರಾಜರ ಮೂಲಕ ಹಿಂದವಿ ಸ್ವರಾಜ್ಯ ಸ್ಥಾಪನೆ ಮಾಡಿ ಧರ್ಮ ರಕ್ಷಣೆಯ ಮಹಾನ್ ಕಾರ್ಯವನ್ನು ಮಾಡಿದರು. 19ನೇ ಶತಮಾನದಲ್ಲಿ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರ ಮೂಲಕ ಸನಾತನ ಧರ್ಮದ ಪತಾಕೆಯನ್ನ ಜಗತ್ತಿನಾದ್ಯಂತ ಹಾರಾಡಿಸಿದರು. ಹೀಗೆ ಗುರು ಶಿಷ್ಯ ಪರಂಪರೆ ಧರ್ಮ ಮತ್ತು ರಾಷ್ಟ್ರದ ರಕ್ಷಣೆಯ ಮಹಾನ್ ಕಾರ್ಯವನ್ನ ಮಾಡಿದೆ. ಹಾಗಾಗಿ ಇಂದು ಧರ್ಮದ ಮೇಲೆ, ರಾಷ್ಟ್ರದ ಮೇಲೆ, ಸಮಾಜದ ಮೇಲೆ ಆಗ್ತಾ ಇರೋ ಆಘಾತಗಳನ್ನ ಗಮನದಲ್ಲಿರಿಸಿಕೊಂಡು ಭಾರತದಲ್ಲಿ ಸನಾತನ ರಾಷ್ಟ್ರದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಗುರು ಶಿಷ್ಯ ಪರಂಪರೆಯ ಮೂಲಕ ಗುರುಗಳ ಮಾರ್ಗದರ್ಶನದಲ್ಲಿ ಧರ್ಮ ರಕ್ಷಣೆಯ, ರಾಷ್ಟ್ರ ರಕ್ಷಣೆಯ, ಧರ್ಮ ಜಾಗೃತಿಯ ಮಹಾನ್ ಕಾರ್ಯವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಈ ದೃಷ್ಟಿಯಿಂದ ಈ ವಿಶೇಷವಾದ ಗುರುಪೂರ್ಣಿಮಾ ಮಹೋತ್ಸವದಲ್ಲಿ ರಾಷ್ಟ್ರ ರಕ್ಷಣೆಯ, ಧರ್ಮ ಜಾಗೃತಿ ವಿಷಯದಂತ ವಿಶೇಷವಾದ ಪ್ರವಚನ, ಸ್ವಸಂರಕ್ಷಣೆ ತರಬೇತಿಯ ಬಗ್ಗೆ ವಿಶೇಷವಾದಂತಹ ಪ್ರಾತ್ಯಕ್ಷಿತೆ ಹಾಗೂ ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರ, ನಮ್ಮ ಎಲ್ಲ ಸಂಸ್ಕಾರಗಳ ಬಗ್ಗೆ ವಿಶೇಷವಾದ ಪ್ರದರ್ಶನ ಆಯೋಜನೆ ಮಾಡಲಾಗಿದೆ. ತಾವೆಲ್ಲರೂ ತಪ್ಪದೆ ಕುಟುಂಬ ಸಮೇತರಾಗಿ ಜುಲೈ 10ರಂದು ಗಂಗಮ್ಮ ತಿಮ್ಮಯ್ಯ ಕನ್ವೆನ್ಷನ್ ಹಾಲ್ ಬಸವೇಶ್ವರ ನಗರದಲ್ಲಿ ಸಾಯಂಕಾಲ 5 ಗಂಟೆಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕಳಕಳಿಯ ವಿನಂತಿ. ನಮಸ್ಕಾರ.